ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ನಮ್ಮ BJP ಏನಾಗಿದೆ ಅನಿಸ್ತದ ಕರ್ನಾಟಕದ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ BJP ನಾಯಕರಲ್ಲಿ ಸಿದ್ದರಾಮಯ್ಯನವರು ಬೇಕಂತ ಹೇಳ್ತಾರೋ ಬೇಡ ಅಂತ ಹೇಳ್ತಾರೋ ಏನೋ ಒಂದು ಚಮಕ್ ಕೊಡ್ತಿರ್ತಾರೆ. ಅವ್ರಿಗೂ ಒಂದಿಷ್ಟು ಪ್ರಸಾರ ಬೇಕಾಗ್ತಿರ್ತದೆ ಕಾಣ್ತದ. ಬುದ್ಧಿವಂತರು ಇದಾರ, ಹೆಂಗೆ ಆಟ ಆಡಿಸ್ಬೇಕಪ್ಪ ಎದುರಾಳಿನ, ಹೆಂಗೆ ಓಡಾಡಿಸ್ಬೇಕು ಎದುರಾಳಿನ, ಅದರಲ್ಲೂ BJP ಹೆಂಗೆ ಆಡಬೇಕು ಅನ್ನೋರಲ್ಲಿ ಸ್ವಲ್ಪ ಮಾಹಿರ್ ಕಾಣ್ತಾರೆ ಅವರ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ದರೆ ಬೇರೆ ಧರ್ಮಕ್ಕೆ ಮತಾಂತರ ಏಕಾಗುತ್ತಿದ್ದರು ಅಂತ ದೊಡ್ಡ ಒಂದು ಪ್ರಶ್ನೆ ಹೋಗ್ಬಿಟ್ರು. ನಮ್ಮ BJP ತಿರುಗಿ ನೋಡ್ರಿ, ಹೌದ್ರಿ ನಮ್ಮ ಹಿಂದೂ ಧರ್ಮದ ಸಮಾನತೆ ಐತಿಲ್ಲ ರೀ, ಆಲ್ರೆಡಿ ಇದೆಲ್ಲ ಸಾಕಷ್ಟು ಚರ್ಚೆ ಆಗಿ ಅದೇ ಕಾರಣಕ್ಕೆ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲೇ ಉಳಿದಿಲ್ಲ, ಸಾಹಿತ್ಯ ಬೇರೆ ಧರ್ಮ ಸಾಹಿತ್ಯ ಅಂತೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಇದು ಐತಿಹಾಸಿಕ ಸತ್ಯದು. ಬೌದ್ಧ ಧರ್ಮದಲ್ಲಿ ಹೋದ್ರೆ ಯಾಕೆ ಹೋದ್ರೆ ಅವರು ಇಲ್ಲಿ ಅಸಮಾನತೆಗೆ ಹೋದರು. ಇದು ನಮ್ಮ ನಾಯಕರಿಗೆ ಗೊತ್ತಾದ್ರೂ ಇಲ್ಲೋ, ನಮ್ಮ BY ವಿಜೇಂದ್ರ ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, CG ರವಿ ಆಗಿರ್ಬೋದು, ಇವ್ರಿಗೆ ಗೊತ್ತಿಲ್ಲ ಏನಿದಿಲ್ಲ ಅಂತೇಳಿ. ಸ್ವತಃ ಅಂಬೇಡ್ಕರ್ ಇವತ್ತು ನೀವು ಮೀಸಲಾತಿನ ಒಪ್ಕೊಳ್ತಾ ಇದ್ದೀರಿ ನಿಧಾನಕ್ಕೆ, ನೀವು ಇದ್ದಂಥವ್ರ ಈ ಒಂದು ಸಿದ್ದರಾಮಯ್ಯ ಹಾಕಿದ ಬಲಿಗೆ ಅಥವಾ ಸ್ಪಿನ್ನಿಗೆ ಅಥವಾ ಗುಗ್ಗಲಿಗೆ ಔಟ್ ಆದ್ರೆ ಹೆಂಗೆ ರೀ ಜನಕ್ಕೆ ಗೊತ್ತಾಗ್ಲಿಕ್ಕೆ ಇವತ್ತು. ನೀವು ಹೌದಪ್ಪ ಹಿಂದೂ ಪರವಾದಿಗಳು, ಜಾತಿ ಐತಿಯನ್ನು ಬೆಂಬಲಿಸೋರು, ಮೇಲ್ವರ್ಣೀಯರಿಗೆ ಅನುಕೂಲ ಮಾಡಿಕೊಡೋರು, ನಿಮ್ಗೆ ಮೀಸಲಾತಿ ಬಗ್ಗೆ ಸರ್ವೆಗಿರಿ ಮಾಡೋದು ಬೇಡ ಆಗ್ಯದ, ಜನಸಂಖ್ಯೆ ಇದ್ದದ್ದು ಜಾತಿ ಸರ್ವೆ ಬೇಡ ಆಗ್ಯದ, ಅದು ಅನ್ನಕ್ಕೆ ಬರವಲ್ತು. ಯಾಕಂತಂದ್ರೆ ಅದರಂದ್ರೆ ಜನ ದೂರ ಸೇರ್ತಾರೋ ಭಯ ನಿಮಗೆ ಕಾಣಲಿಕ್ಕತ್ತೈತಿ. 85 to 90% ಅದ ಜನ ಅದಾರು ಹಿಂದುಳಿದವರು, SC ST ಇವರೆಲ್ಲರೂ ನಮಗೆ ದೂರ ಆಗ್ತಾರೋ. ಅದಕ್ಕೆ ನೀವು ಮೀಸಲಾತಿ ಒಪ್ಕೊಳಗಿದ್ದೀರಿ, OBC ಒಪ್ಕೊಳಗಿದ್ದೀರಿ, OBC ಪ್ರೈಮ್ ಮಿನಿಸ್ಟರ್ ತೆರಗಡೆ ಹೇಳ್ಕೊಳಗಿದ್ದೀರಿ. ಇಷ್ಟೆಲ್ಲ ಇದ್ದಾಗರು ಮತ್ತೆ ಯಾಕೆ ಚಡಪಡಿಗೆ ನಿಮ್ಗೆ ಅವ್ರು ಏನಲ್ಲಿ ಸಿದ್ದರಾಮಯ್ಯನವರು ಅವ್ರು ಬೇಕಂತ ಹೇಳ್ತಾರೆ. ನೀವು ಏನಾದರೂ ತೋರಿಸಲುವಾಗಿ ನೋಡ್ರಿ, ನಮ್ಮ BY ವಿಜೇಂದ್ರ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಹಿಂದೂ ಧರ್ಮೀಯರು ಅನ್ಯ ಧರ್ಮಕ್ಕೆ ಮತಾಂತರವಾಗಬೇಕು ಎಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಪ್ರಚೋದಿಸುತ್ತಿದೆ. ಹಿಂದೂ ಧರ್ಮ ಬೇರೆ ಕಡೆ ಏನೋ ಮತಾಂತರ ಆಗಲಿ ಅಂತೇಳಿ ಕಾಂಗ್ರೆಸ್ ಪ್ರಚೋದನೆ ಮಾಡ್ತದಂತ. ಹೌದಿಲ್ರಿ, ಯಾರು ಯಾಕೆ ಪ್ರಚಾರ ಮಾಡಬೇಕಾಗಿದ್ರಿ? ಕಾಂಗ್ರೆಸ್ ಯಾಕೆ ಪ್ರಚೋದನೆ ಮಾಡ್ಲಿಕ್ಕೆ ನಿಮಗೆ ಅನಿಸ್ತದು? ಮೊದಲು ಅದನ್ನ ಹೇಳ್ತದಲ್ಲ, ಅದು ಜಾತ್ಯತೀತ, ಜಾತಿ ಇಲ್ಲದ್ದು, ಸಮಾನತೆ ಮಾತಾಡ್ತಾರೆ. ಇವತ್ತೇನೋ ಒಂದಿಷ್ಟು ನಿಮಗೆ ಅಧಿಕಾರ ಬಂದದ್ದು, ಆ ಮಾತು ಬೇರೆ ಜನ ನಿಮ್ಗೆ ಸ್ವಲ್ಪ ನಂಬಾಗ್ತಿದ್ದಾರೆ, ಇಲ್ಲಪ್ಪ ಅವರಲ್ಲಿ ಬದಲಾಗಿದೆ ಅಂತೇಳಿ. ಈಗ ಅಂಥದ್ದು ಹೇಳಿದಾಗ ಮತಾಂತರ ಮಾಡೋದು ಪ್ರಚೋದನೆ ಹೆಂಗೆ ಮಾಡ್ತಾರೆ ಅವರು? ಅದನ್ನು ಪ್ರೂವ್ ಮಾಡಬೇಕಲ್ರಿ ಯಾವುದಾದ್ರು. ನಮ್ಮ ವಿಜೇಂದ್ರ ಅವರು ಇರ್ಬೋದು, ಇಲ್ಲಂತೂ ಅನ್ನೋನು, ಇಲ್ಲಂತ ಅಲ್ಲಕ್ಕೆ ಹೋಗೋದು ಬೇಡ. ವಿಜೇಂದ್ರ ಹೇಳಿದಂಗೆ ಮತಾಂತರ ಅನ್ನುವಂಥದ್ದು ಇಲ್ಲಿ ಮಾಡಿಸೋವಾಗಿ ಕಾಂಗ್ರೆಸ್ ಮಾಡತ್ತಿರೋದು ಒಂದು ಹೊತ್ತಿಗೆ ನಾವು ಅಂದ್ರೆ ಕಾಂಗ್ರೆಸ್ಸಿಗೆ ಬರೋ ಲಾಭ ಏನಂತ. ಯಾಕಂತಂದ್ರೆ ಕಾಂಗ್ರೆಸ್ಸಿಗರಂತೆ ಇತ್ತೀಚೆಗಂತೆ ಅವರು ಈ ಕನ್ವರ್ಟ್ ಬಗ್ಗೆ ಮಾತಾಡ್ತಾರೆ. ಕನ್ವರ್ಷನ್ ಬಗ್ಗೆ ಅವ್ರೇನು ಮಾತಾಡ್ತಿದ್ದಾರೆ, ಯಾರು ಎಷ್ಟೆಷ್ಟು ಜಾತಿಯವರು ಅದ ರೀ, ಆ ಜಾತಿ ತಕ್ಕಂಗೆ ನಮ್ಗೆ ಮೀಸಲಾತಿ ಬೇಕು ಎಲ್ಲರೂ ಕೇಳಿಗಿತ್ತಾರೆ. ಇದನ್ನು ಇವತ್ತೆಲ್ಲರೂ ಕೇಳಿಗಿತ್ತಿದ್ದಾರೆ, ನಮಗೂ ಬೇಕ್ರಿ ಮೀಸಲಾತಿ, ನಮಗೂ ಬೇಕ್ರಿ ಮೀಸಲಾತಿ, OBCಗೂ ಬೇಕ್ರಿ ಮೀಸಲಾತಿ ಅಂತೇಳಿ. ಅದಕ್ಕೆ ಕಾನ್ಸನ್ ಅವ್ರು ಬ್ಯಾಸಸ್ ಹೇಳಿಬಿಟ್ಟಿದ್ರು, ಯಾರ್ಯಾರು ಎಷ್ಟೆಷ್ಟು ಸಂಖ್ಯೆ ಇಲ್ಲದ್ರೆ ಅಷ್ಟು ಪರ್ಸೆಂಟೇಜ್ ಕೊಟ್ಟು ಬಿಡ್ರಪ್ಪ ಅವ್ರಿಗೆಲ್ಲ ಅಂತೇಳಿ. ಆ ದಿವಸದಲ್ಲಿ ನಮ್ಮ ಇವತ್ತು ಸಿದ್ದರಾಮಯ್ಯರು ಹೆಜ್ಜೆ ಇಡ್ಲಿಕ್ಕಿದ್ದಾರೆ. ಇಂಥ ಸಂದರ್ಭದಾಗ ಈಗಾಗಲೇ ನಮ್ಮ ಮೋದಿಯವರು ಒಪ್ಕೊಂಡಿದ್ದಾರೆ, ಅದನ್ನು ಸರ್ವೆ ಮಾಡಿಸ್ತಾ ಇದ್ದಾರೆ 2026, 27. ಈ ಸಂದರ್ಭದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಅವ್ರಿಗೇನಾಗಿದೆ ನೋಡ್ರಿ, ಒಂದು ಮಾತು ಮಾತಾಡ್ತಾರೆ ಅವರು. ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಗಟ್ಟಿ ಮಾಡಿಕೊಳ್ಳಲು ಜಾತಿಯವರ ಸಮೀಕ್ಷೆ ನಡೆಸುತ್ತಿದ್ದಾರೆ. ಸ್ವಾಭಾವಿಕ ರೀ, ಈಗ ಮೋದಿಯವ್ರನ್ನ OBC ಅನ್ನೋದು ಎದುರ ಸಲುವಾಗಿ, ಅಧಿಕಾರ ಸಲುವಾಗಿ ಅನ್ನೋದು ನಿಮಗೆ ಗೊತ್ತದಲ್ಲ. ಅಂದಾಗ ಸಿದ್ದರಾಮಯ್ಯ ಅನ್ನೋದ್ರಾಗ ಏನದು ಅವರು ಅದ, ನೀವು ಅದನ್ನ ಮಾಡ್ತಾಯಿದ್ರಿ. ಈಗ ನಿಮಗೆ ಜಾತಿವಾರ ಸಮೀಕ್ಷೆ ಬೇಡಾಗ್ಯದ. ಯಾಕಂತಂದ್ರೆ ಹೆಚ್ಚಿನ ಪ್ರಮಾಣದ ಲಾಭ ಮಾಡ್ಕೊಂಡು ಹೊಟ್ಟಿದ್ದಾರೆ ಇವ್ರು. ಮೇಲ್ಜಾತಿ ಜನ ಅಥವಾ ಸವರ್ಣೀಯರು ಅಂತೇಳಿ ಕೆಳಜಾತಿ ಜನ ಅಥವಾ ಅಸ್ಪೃಶ್ಯರು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅನುಕೂಲ ಆಗುವಾಗ ನೀವು ಮಾತಾಡ್ತಾ ಇದ್ದೀರಲ್ಲ, ಇದರಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಹೌದು, ಮೀಸಲಾತಿಯಿಂದ ಏನೂ ಉಪಯೋಗ ಇಲ್ಲ. ಆದ್ರೆ ಮೀಸಲಾತಿ ಓಪನ್ ಆಗಿ ಮಾತಾಡಿ ಇನ್ನೂ ಸ್ವಲ್ಪ ಜೋರಾಗಿ ನೋಡೋಣ. ಸರ್ವೆ ಬೇಡ ಅಂತ ಹೇಳ್ರಿ, ಅಥವಾ ಈಗ ಇದ್ದಂಥದ್ದು ತಪ್ಪದ, ನಾವು ಸರ್ವೆ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋ ಮಾತು ಮಾತಾಡ್ರಿ. ನೀವು ಹೇಳ್ರಿ ನೋಡೋಣ. ಮೋದಿಯವರು ಒಪ್ಕೊಂಡಿದ್ದಾರೆ ಈಗ ಸರ್ವೆ ಮಾಡೋದಕ್ಕೆ ಜಾತಿವಾರು. ನೀವು ಲಾಭಗಾಗಿ ಮಾಡಿದ್ದಾರೆ ಸಿದ್ದರಾಮಯ್ಯ ಹೇಳ್ತೀರಿ. ಮತ್ತು ನಮ್ಮ ಮೋದಿಯವ್ರು ಮಾಡೋದು ಅದನ್ನ, ಮೋದಿಯವ್ರು ಮಾಡೋದು ಅದನ್ನು. ಇವತ್ತು RSS ಸಹಿತ ಅದೇ ವಿಚಾರ ಮಾಡ್ಲಿಕ್ಕೆ ಇವತ್ತು. ಅದು ನಾ ಮೀಸಲಾತಿ ವಿರೋಧಿ ಅಲ್ಲ ಅಂತ ಹೋದ್ರಲ್ಲ ಹೇಳ್ತಾ ಇದೆ. ನೀವು ನೋಡೋದ್ರೆ ಏನು ಲಾಭ ಇಲ್ಲ ಅಂತ ಹೇಳ್ತಿರಲ್ಲ, ಏನು ರಾಜಕೀಯ ಲಾಭ ಆಗಿಲ್ಲ ನಿಮಗೆ ಹೆಂಗೆ? ಅದನ್ನು ಈಗ ಕೇಳುವಂಥದ್ದಿಲ್ಲ. ಇನ್ನು ಅದೇ ಕಾಲಕ್ಕೆ ನಮ್ಮ CT ರವಿ ಅವರು
ಅವರನ್ನು ಮಾತಾಡ್ತಾ ಇದ್ದಾರೆ. ಹಿಂದೂ ಸಮಾಜದಲ್ಲಿ ಅಸ್ಪೃಶ್ಯತೆ ಅಸಮಾನತೆ ಇದೆ ಎನ್ನುವ ಏಕೈಕ ಕಾರಣ ಕೊಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೂಗಳನ್ನು ಮತಾಂತರ ಮಾಡಿ ಯೇಸು ಕ್ರಿಸ್ತನ ಎದುರು ಸಮಾನವಾಗಿ ನಿಲ್ಲಿಸುತ್ತೇವೆ ಎಂದಿದ್ದರು. ಕ್ರಿಶ್ಚಿಯನ್ ಅಂದಿದ್ದರು, ಏನು ಇವರು ಅಂದಿದ್ದರು, ಸಿದ್ದರಾಮಯ್ಯನವರು ಅಂದಿದ್ದರು. ಅದನ್ನು ಎಲ್ಲಿ ಅಂತ್ರಿ ಏನು ನಮ್ಗೆ ಗೊತ್ತಿಲ್ಲಪ್ಪ, ಅದು ಯಾವ ಸಿದ್ದರಾಮಯ್ಯ ಎಲ್ಲಿದ್ದಾರೆ, ಏನು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ರು ಕೊಡ್ರಿ. ಆದ್ರೆ ಹಂಗೆ ಅಂದಿದ್ರು. ಅದಕ್ಕೆ ನೀವು ಯೇಸು ಕ್ರಿಸ್ತ ಧರ್ಮಕ್ಕೆ ಕನ್ವರ್ಟ್ ಮಾಡ್ಲಿಕ್ಕಿದ್ದೀರಿ. ಇವತ್ತು ಕ್ರಿಶ್ಚಿಯನ್ನ ಏನೋ ಕುರುಬ ಅಂತೀರಿ, ಕ್ರಿಶ್ಚಿಯನ್ನ ಉಪ್ಪಾರ ಅಂತ ಕರಿತೀರಿ, ಈ ರೀತಿ ಕರ್ಕೊಳ್ತಾ ಇದ್ದೀರಿ ಅಂತೇಳಿ ಮಾನ್ಯ ಆರ್ಗ್ಯುಮೆಂಟು ಆಗ್ಯದ. ಇದು ಅದು ತೆಗೀರಿ ಅಂತೇಳಿ ಬಿ ಜೆ ಪಿಗರು ಕೇಳಿದ್ದಾರೆ. ಅದು ತಕ್ಕ ಈಗಾಗಲೇ ಸಿದ್ದರಾಮಯ್ಯರು ಹೇಳಿದ್ದಾರೆ, ಇಲ್ಲಪ್ಪ ಅದೇನು ಹಾಕೋಕೆ ಬರೋದಿಲ್ಲ, ಒಮ್ಮೆ ಕನ್ವರ್ಟ್ ಆದ್ರೆ ಕ್ರಿಶ್ಚಿಯನ್ ಆದ್ರೆ ಮುಗಿದೋದು ಅಂತ ಫುಲ್ ಪಾಯಿಂಟ್ ಇಟ್ಟಿದ್ದಾರೆ ಅದಕ್ಕೆ ಈ ಸರ್ವೆಯಲ್ಲಿ. ಆದರೆ ಇದನ್ನು ಯಾಕೆ ಮಾತಾಡ್ತಾ ಇದ್ದಾರೆ ನಮ್ಮ ಸಿ ಟಿ ರವಿ ಅವರು? ಇದರಿಂದ ಮತ್ತಷ್ಟು ಇನ್ನೂ ಸಿದ್ದರಾಮಯ್ಯ ಅನುಕೂಲ ಆಗೋದಿಲ್ಲ ಇವರು ಮಾತಾಡೋದ್ರಿಂದ ಅಂತ. ಹೀಗೆ ಉಳಿದವ್ರು ಮಾತಾಡ್ತಾರೆ ಅಲ್ಲೇ ಅವರು ಬಿಡೋದಿಲ್ಲ, ಒಂದಿಷ್ಟು ಕೈ ಆಡಿಸೇ ಬಿಡ್ತಾರೆ. ಅಂದರೆ ಇಲ್ಲ ತಪ್ಪೈತಿ, ಹಾಗೈತಿ, ಹೀಗೈತಿ. ಆದರೆ ಅದನ್ನು ಇವತ್ತು ಎಲ್ಲ ಪಾರ್ಟಿಗಳು ಪೊಲಿಟಿಕಲ್ ಪಾರ್ಟಿಗಳು ಒಪ್ಕೊಳ್ತಾ ಇದ್ದಾರೆ. ಮತ್ತು RSS ಒಪ್ಕೊಳ್ಳಿಕ್ಕತ್ತದ್ರಿ. ಮೇನ್ ನಿಮ್ಮ ಬೇಸ್ ಏನಪ್ಪ? RSS ಹಂಗಾದ್ರೆ ಇವತ್ತು ಹೇಳಿ, ನಾವು ಈ ಒಂದು ಜಾತಿ ವ್ಯವಸ್ಥೆ ಇದ್ರ ಪ್ರಕಾರ ರಿಸರ್ವೇಷನ್ ಐತಿಲ್ಲ ಇದ್ರೆ ನಾವು ವಿರೋಧ ಮಾಡ್ತೀವಿ ಅಂತೇಳಿ ಒಂದು ಮಾತಲ್ಲಿ ನೋಡೋಣ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾಳೆ ಜನ ಬದಲಿಡೀ ದೇಶ ಚಿತ್ರ ಅವರು ಅಂತ ಇದ್ದಾರೆ, ಬಟ್ಟೆಗೆದ್ದು ಕಟ್ಟಂಗೆ ಅಂತೇಳಿ ಅಂದಾಗ ಸಹಜವಾಗಿರೈತಪ್ಪ ಅಂದ್ರೆ ಅವ್ರು ಮೀಸಲಾತಿಯನ್ನು ಮನಸ್ಸಿನೊಳಗೆ ಎಷ್ಟೋ ವಿರೋಧಿ ಇದ್ದರು, ಹೊರಗೆ ಮಾತ್ರ ನಾವು ವಿರೋಧಿ ಅಲ್ಲಪ್ಪ, ನಾವು ತ್ರಿವರ್ಣ ಧ್ವಜದ ವಿರೋಧಿ ಅಲ್ಲ, ನಾವು ಸಂವಿಧಾನ ವಿರೋಧಿ ಅಲ್ಲ. ಸಂವಿಧಾನ ಹೇಳ್ತದೆ, ಸಮಾನತೆಯೂ ಹೇಳ್ತದೆ, ಜೊತೆಗೆ ಜಾತ್ಯತೀತನೂ ಹೇಳ್ತದೆ. ಅಂದಾಗ ಮತ್ತು ಇದು ಹೇಳಿದಾಗ ಯಾಕೆ ನೀವು ಚಡಪಡಿಸ್ಬೇಕಾಗಿದೆ ಎಲ್ಲರೂ? ಅದಕ್ಕಾಗಿ ಇವತ್ತಿನ ಸಂದರ್ಭದಲ್ಲೇ ಇದರಿಂದ ಮತ್ತಷ್ಟು CM ಅಂದರೆ ಸಿದ್ದರಾಮಯ್ಯನವರು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಹೊರಟ್ರು ಅಂತವ್ರು. ನೀವು ಯಾವ ವಿಷಯವನ್ನು ಏನಾದರೂ ಮಾಡಿ ಅವ್ರ ವಿರುದ್ಧ ನಿಲ್ಲಿಸ್ಬೇಕು ಮಾಡಿದ್ರಿ. ಈಗ ನೋಡ್ರಿ, ಧರ್ಮಸ್ಥಳದ ಸ್ವಲ್ಪ ಏನೋ ಬುರುಡೆ ಸಿಗಲಿಲ್ಲ, ಅಸ್ಥಿಗಳು ಸಿಗಲಿಲ್ಲ. ಈ ಒಂದು ಬೆಟ್ಟಕ್ಕೆ ಹೋಗಿದ್ರೆ ನಿಮ್ಗೆ ಗೊತ್ತದ, ಗುಡ್ಡ ಬಂಗ್ಲೆಗುಡ್ಡಕ್ಕೆ ಹೋಗಿ ಸಿಕ್ಕಿರಲಿಲ್ಲ. ಅಲ್ಲೊಂದಿಲ್ಲ ಏನೋ ಸಿಕ್ಕಿದ್ದು, ಅದಕ್ಕೆ ಏನು ನೀವು ತಾಯಿ ಮಾಡಕ್ಕೆ ಶುರು ಮಾಡಿದ್ರಿ? ಏನೂ ಇಲ್ಲ, ಬರೇ ಬುರುಡೆ ಅಂತ ಶುರು ಮಾಡಿದ್ರಿ. ಅದೇ ಕಾಲಕ್ಕೆ ಧರ್ಮಸ್ಥಳದ ಯಾತ್ರಾ ಮಾಡಿರಿ, ಜೊತೆಗೆ ಹೋಗಿ ಹೆಗ್ಡೆಯವ್ರಿಗೆ ಭೇಟಿ ಆದ್ರೆ ನಾವು ನಿಮ್ಮ ಹಿಂದೆ ಅದೀವ್ರಿ, ನಾವು ಹಿಂದೆ ಅದೀವ್ರಿ ಅಂತೇಳಿ. ಅದೇ ಸಮಯಕ್ಕೆ ಗಪ್ಚುಪ್ಪ ನಮ್ಮ ವಿಜೇಂದ್ರ ಅವ್ರು ಹೋಗಿ ಪಾಪ ಸೌಜನ್ಯ ಮನೆಗೆ ಹೋಗಿ ಭೇಟಿ ಆಗ್ಬೋದ್ರು. ಯಾಕದು? ನೀವು ಒಮ್ಮೆ ಹೆಗ್ಡೆಯವ್ರ ಪರ ಆಯ್ತಾ ಈ ಕಡೆಗೆ ಹೋದ್ರಿ, ಹೋಗ್ಬಿಡ್ರಿ. ಈಗೇನು ಹೇಳ್ತೀರಿ? ಈಗ 8 ಅಸ್ಥಿಪದಲ್ಲಿ ಸಿಕ್ಕಿದಾವೆ, ಮತ್ತು ತನಿಖೆ ಶುರುವಾಗಿದೆ. ಈಗ ಅದು ಸಿ ಟಿ ರವಿ ಅವರ ನಿಮ್ಗೆ ಗೊತ್ತದ. ಅಂದ್ರೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಅದನೋ ಇಲ್ಲೋ ಅಂತ. ಬಂಗ್ರೆಗುಡ್ಡದಲ್ಲಿ ಅಸ್ಥಿಗಳಿದ್ದಾವೆ ಅಂತ ಹೇಳಿದ, ಆಗ ಸಿಗಲಿಲ್ಲ, ಈಗ ಸಿಕ್ಕವ. ಇದಕ್ಕೇನಂತ ಉತ್ತರ ಕೊಡ್ರಿ. ತನಿಖೆ ಆಗಲಿ, ಹೆಗ್ಡೆ ಅವ್ರ ಶಿಕ್ಷೆ ಆಗಲಿ ತನ್ರಿ ನೋಡೋಣ ಇದನ್ನು ಅಂದ್ರೆ ನೀವು ಜನಕ್ಕೆ ಬೇಕಾಗ್ತಿರಲಿಲ್ಲ. ಆದ್ರೆ ನೀವು ಹೆಗ್ಡೆಯವ್ರ ಪರ ಅಂತೇಳಿ ಜನ ಎಚ್ಚರ ಗೊತ್ತಾ ಇದ್ದಾರಲ್ಲೆಲ್ಲ. ನಿಮ್ಮ ವಿರೋಧ ಹೋರಾಟ ಮಾಡ್ಲಿಕ್ಕೆ ಜನ ಅಲ್ಲೇ ಕೆಳಜಾತಿ ಜನ ಆಗಿರ್ಬೋದು, ಬಿದ್ದ ಜನ ಆಗಿರ್ಬೋದು, ಅಲ್ಲಿ ದುಡಿಯುವ ವರ್ಗ ಆಗಿರ್ಬೋದು, ಎಲ್ಲರೂ ಇಲ್ಲಿ ಅನ್ಯಾಯ ಆಗ್ಯದ, ಇಲ್ಲಿ ಸಾವುಗಳಾಗ್ಯದಾವ, ವಸತಿಗೃಹದಲ್ಲಿ ಸಾವುಗಳಾಗ್ಯದಾವ, 100 ಹೆಣ್ಗಳು ಬಿದ್ದಿದ್ದಾವೆ, ನಾವು ನೋಡಿದ್ದೀವಿ. ಕೆಲವೊಂದು ದಾಖಲೆ ಮಾಡಿಲ್ಲ ಅಂದ ಸುಟ್ಟು ಹೋಗಿದ್ದಾರೆ ಕೆಲವೊಂದು. ಇಂದು ಅನೇಕ ಆರೋಪ ಮಾಡ್ತಾಯಿದ್ರು, ಒಂದರಿಂದ ಒಂದು ಆರೋಪ. ಈಗ 30 ದೂರುಗಳು ಬಂದವು, 30 ಕಂಪ್ಲೇಂಟ್ಸ್ ಬಂದವು. ಇದಕ್ಕೆಲ್ಲ ಏನಂತೀರಿ ಇವತ್ತು? ಅಂದ್ರೆ ಗಡಬಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಿ ಜೆ ಪಿಗರ. ಸಿದ್ದರಾಮಯ್ಯನವ್ರು ನಿಮ್ಗೆ ಸಿಗಿಸ್ತಾ ಇದ್ದಾರೆ. ಹೌದು ಅದು ನಿಶ್ಚಿತನೇ ಅದ. ನಮ್ಮಲ್ಲಿ ಜಾತಿ ಪದ್ಧತಿ ಅದ, ವರ್ಣಾಶ್ರಮ ಪದ್ಧತಿ ಅದ. ವರ್ಣ ಮತ್ತು ಆಶ್ರಮ ಬೇರೆ ನಿಮಗೆ ಗೊತ್ತದ. ಅದು ಆ ನೆಲೆಯಲ್ಲಿ ನಾವು ಸಮಾಜನ ಡಿವೈಡ್ ಮಾಡಿದ್ದೀವಿ. ಮೇಲವ್ರಿಗೆ ಕೈನವ್ರು ಮುಟ್ಟವ್ರಿಗೆ ಕೈನವ್ರು ಮೇಲಿನವ್ರ ಹತ್ತಿರ ಹೋಗುವಂಗಿಲ್ಲ, ಹಿಂಗೆಲ್ಲ ನಮ್ಮಲ್ಲಿ ಮಾಡ್ಕೊಂಡಿವಿ ನಾವು. ಅದಕ್ಕೆಲ್ಲ ನೀವು ಬೆಂಬಲ ಸೂಚಿಸ್ತಾ ಬಂದಿರಿ. ಈಗೇನೋ ಅಧಿಕಾರಿ ಬಿಟ್ಟು ಹೋಗೋದು ಬಾ ಅಂತೇಳಿ ಸಪೋರ್ಟ್ ಮಾಡ್ಲಿಕ್ಕೆ ಅಷ್ಟು ಉಳಿಸ್ಕೋರಿ. ಎಲ್ಲರೂ ಓಪನ್ ಆಗಿ CM ಮೇಲೆ ಅದು ನಮ್ಮ ಮುಖ್ಯಮಂತ್ರಿಗಳು ಬಿದ್ದರಪ್ಪ ಅಂತಂದ್ರೆ ಸಮಾಜವಾದಿ ಎಲ್ಲ ಅದೆಲ್ಲ ಇದೆಲ್ಲ ಏನೇನು ಬಾಯಿ ಬಂದು ಮಾತಾಡ್ರೆ ಅದರಿಂದ ಲಾಭ ಆಗೋದು ಸಿದ್ದರಾಮಯ್ಯ, ನಿಮ್ಗಲ್ಲ. ಏನು ತಿಳಿದಕ್ಕೆ ನಾ ಹೇಳಿ ತಪ್ಪು ಅನ್ಸತ್ತೆ ನಿಮ್ಗೆ. CM ಅವ್ರ ಮೇಲೆ ಈ ಅಸಮಾನತೆ ಮೇಲೆ ಅಥವಾ ಸಂವಿಧಾನ ಮೇಲೆ ಇಟ್ಕೊಂಡು ನೀವು ಏನಾದರೂ ಟೈಮ್ ಮಾಡೋಕೆ ಹೋದ್ರೆ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಜನಸಂಖ್ಯಾ ಸರ್ವೆ ಬಗ್ಗೆ ಆಗಿರ್ಬೋದು, ಯಾವ್ದು ಹೋದರೂ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಸ್ವಲ್ಪ ಸಮಾಜದಲ್ಲಿ ಹೋಗ್ರಿ. ಧರ್ಮಸ್ಥಳ ನಿಮಗೆ ಉಲ್ಟಾ ಹೊಡೆದದು ಇವತ್ತು. ಯಾಕಂದ್ರೆ ಸತ್ಯ ಹೊರಗೆ ಬರ್ತಾ ಇದ್ದವು, ಜನ ಎದ್ದು ನಿಲ್ತಾ ಇದ್ದಾರೆ. ಅದು ಯಾವ ರೂಪ ಪಡಿಸೋದು ಗೊತ್ತಿಲ್ಲ, ಏನು ಬೇಕಾದ್ರೆ ಆಗ್ಬೋದು. ಅದು ಸರ್ಕಾರ ಆಸಕ್ತಿ ವಹಿಸಿ ತಪ್ಪಿತಸ್ಥರು ಹೇಳಿದ ಶಿಕ್ಷೆ ಕೊಟ್ಟರೆ ಬರೋಬ್ಬರಿ, ಇಲ್ಲ ಜನನೂ ಎದ್ದಿಲ್ಲುವಂಥ ಪ್ರಸಂಗ ಧರ್ಮಸ್ಥಳದಲ್ಲಿ ಬಂದರೂ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಆ ಮಾಬ್ ಅಲ್ಲಿ ಕ್ರಿಯೇಟ್ ಆಗ್ಲಿಕ್ಕತ್ತದ. ಆ ಮಾಬ್ ಕ್ರಿಯೇಟ್ ಆಗೋದು ಪೂರ್ವದಲ್ಲ. ತಪ್ಪಿತಸ್ಥರನ್ನ ಹೇಳೋದು ಎನ್ಕ್ವೈರಿ ಮಾಡಿ ಒಂದು ಹಂತಕ್ಕೆ ತರಲಿ, ಅದು ನೀವು ಸಪೋರ್ಟ್ ಮಾಡಿರಿ BJPಗರು. ಅದು ಬಿಟ್ಟು ನೀವು CM ಅವ್ರು ಬೆನ್ನು ಹಚ್ಚಿದ್ರಿ ಇದ್ರ ಸಲುವಾಗಿ ಮತಾಂತರ ಮಾಡಿಸ್ತಾರೋ ಅದು ಇದು ಅಂತೇಳಿ ಅದಕ್ಕೆಲ್ಲ ನೀವು ಎವಿಡೆನ್ಸ್ ಕೊಡಬೇಕಾಗ್ತದೆ.
ಪ್ರೂವ್ ಮಾಡಬೇಕಾಗ್ತದೆ. ಅದೆಲ್ಲ ಸಾಧ್ಯನ ನಿಮ್ಗೆ? ಸಿದ್ದರಾಮಯ್ಯರು ಯಾಕೆ ಹೋಗ್ತಾ ಇದ್ದಾರೆ, ಮತ್ತಂದ್ರೆ ಯಾಕೆ ಆಗ್ತಾರೆ, ಕಾರಣ ಇಡೋರು ಅಸಮಾನತೆ ಐತಿ, ಇದು ಖರೆ ಐತಿ, ಅಸ್ಪೃಶ್ಯ ಐತಿ, ಇದು ಖರೆ ಐತಿ. ಮತ್ತು ನೀವು ಸರ್ ಮಾಡಬೇಕಾದನ್ನ ಅಲ್ವಾ? ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದ ಬಿಟ್ಟಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ, ಶೇರ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ 60 ನ್ಯೂಸ್ ಇರ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.